ಕರ್ತನಲ್ಲಿ ಪ್ರೀತಿ ಉಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ಸಮಯದಲ್ಲಿಯೂ ಕೂಡ ವಿಶೇಷವಾಗಿ ನಾವು ಉಜ್ಜೀವನಕ್ಕಿರ್ತಕ್ಕಂಥ ಅನೇಕ ಕೀಲುಗೈಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾದಂಥ ಒಂದು ಕೀಲುಗೈ ಅಥವಾ ಬೀಗದ ಕೀ ಏನಂತ ಹೇಳಿದ್ರೆ ಕ್ರಿಸ್ತನನ್ನು ಅರಿತುಕೊಳ್ಳುವಂಥದ್ದೇ. ಸೊ ಅದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಒಂದೊಂದು ಭಾಗಗಳಾಗಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಮುಖ್ಯವಾಗಿ ಕ್ರಿಸ್ತನು ಯಾರು ಎಂಬುದಾಗಿ ಅರಿತುಕೊಳ್ಳುವಾಗ ನಾವು ಏನಾಗ್ತೀವಿ ಅಂತ ಹೇಳಿದ್ರೆ ಉಜ್ಜೀವಿಸಲ್ಪಡ್ತೀವಿ. ವೈಯಕ್ತಿಕವಾದ ಉಜ್ಜೀವನ ಉಂಟಾಗ್ತದೆ. ಸೊ ನಾವು ಬೃಹತ್ ಮಟ್ಟದಲ್ಲಿ ಉಜ್ಜೀವನ ಕಾಣಬೇಕಂದ್ರೆ ವೈಯಕ್ತಿಕವಾದ ಉಜ್ಜೀವನ ಬೇಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ವೈಯಕ್ತಿಕವಾಗಿ ಉಜ್ಜೀವನಗೊಳ್ಳುವಾಗ ಮಾತ್ರ ನಾವು ದೊಡ್ಡ ಮಟ್ಟದ ಉಜ್ಜೀವನವನ್ನು ಕಾಣಲಿಕ್ಕೆ ಸಾಧ್ಯ. ಸೊ ಹಾಗಿದ್ರೆ ಮೊದಲು ನಮ್ಮಲ್ಲಿ ವೈಯಕ್ತಿಕವಾದ ಉಜ್ಜೀವನದ ಕುರಿತಾಗಿ ನಾವು ಚಿಂತಿಸೋಣ. ನಾವು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಈಗಾಗಲೇ ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸಿದ್ದೇವೆ. ಈಗ ನಾವು 5ನೇ ಅಧ್ಯಾಯವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. 5ನೇ ಅಧ್ಯಾಯ ನಮ್ಮೆಲ್ಲರಿಗೂ ಕೂಡ ತುಂಬ ಚಿರಪರಿಚಿತವಾದಂತಹ ಒಂದು ಅಧ್ಯಾಯ. ಈ ಅಧ್ಯಾಯವನ್ನು 5, 6, 7 ಈ 3 ಅಧ್ಯಾಯಗಳನ್ನ ಪರ್ವತದ ಪ್ರಸಂಗ ಎಂಬುದಾಗಿ ಹೇಳಲ್ಪಡ್ತದೆ. ಯೇಸು ಬೆಟ್ಟದ ಮೇಲೆ ಕುಳಿತುಕೊಂಡು ಅವರು ಪ್ರಸಂಗ ಮಾಡ್ತಾರೆ. ಸೊ ಈ ಪ್ರಸಂಗ ಬಂದು ಪ್ರಪಂಚದಲ್ಲಿಯೇ ತುಂಬ ಫೇಮಸ್ ಆದ ಪ್ರಸಂಗ. ಈ ಪ್ರಸಂಗದಲ್ಲಿ ಈ 3 ಅಧ್ಯಾಯಗಳಲ್ಲಿ ಯೇಸು ಅನೇಕ ವಿಚಾರಗಳ ಕುರಿತಾಗಿ ಮಾತಾಡೋದನ್ನು ನಾವು ಕಾಣ್ತೀವಿ. ಅನೇಕ ವಿಚಾರಗಳಿದೆ. 1, 2 ಮತ್ತು 3 ವಿಷಯಗಳು ಮಾತಾಡಲಿಲ್ಲ. ಯೇಸು ತುಂಬ ವಿಚಾರಗಳನ್ನ ಇಲ್ಲಿ ಮಾತಾಡೋದನ್ನ ನಾವು ಕಾಣ್ತೀವಿ. ಸೊ ಇದರಲ್ಲಿ ಮೊದಲ ಭಾಗವನ್ನು ಬಿಯಾಟಿಟ್ಯೂಡ್ಸ್ ಎಂಬುದಾಗಿ ಹೇಳಲ್ಪಡ್ತದೆ. ಸೊ ಅದನ್ನು ಯೇಸು ಸ್ವಾಮಿ ಬೋಧಿಸ್ತಾರೆ. ಹಾಗೆ ಭಾಗವಾಗಿ ಯೇಸು ಅನೇಕ ವಿಚಾರಗಳನ್ನ ಮಾತಾಡೋದನ್ನು ನಾವು ಕಾಣ್ತೀವಿ. ಮತ್ತು ಯೇಸು ಈ ಭಾಗಗಳಲ್ಲಿ ನೀವು ಉಪ್ಪಾಗಿರ್ಬೇಕಂತ ಹೇಳಿದ್ದಾರೆ, ನೀವು ಬೆಳಕಾಗಿರ್ಬೇಕೆಂಬುದಾಗಿ ಹೇಳಿದ್ದಾರೆ, ಪ್ರಾರ್ಥನೆ ಕುರಿತಾಗಿ ಮಾತಾಡಿದ್ದಾರೆ, ಕ್ಷಮಿಸುವುದರ ಕುರಿತಾಗಿ ಮಾತಾಡಿದ್ದಾರೆ, ಕಾಣಿಕೆ ಕೊಡುವುದರ ವಿಷಯದಲ್ಲಿ ಮಾತಾಡಿದ್ದಾರೆ, ಚಿಂತೆ ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತೆ ನಾವು ಹೇಗೆ ಪ್ರಾರ್ಥಿಸಬೇಕು, ಪರಲೋಕ ಪ್ರಾರ್ಥನೆ ಏನೆಂಬುದನ್ನು ಹೇಳ್ಕೊಟ್ಟಿದ್ದಾರೆ. ಮತ್ತು ನಾವು ತೀರ್ಪನ್ನು ಮಾಡಬಾರ್ದು ಅನ್ನೋಂಥ ವಿಷಯ ಹೇಳ್ಕೊಟ್ಟಿದ್ದಾರೆ. ಅನೇಕ ವಿಚಾರಗಳು. ಮತ್ತು ಸುಳ್ಳು ಬೋಧಕರು ಯಾರೆಂಬುದನ್ನು ಅವರು ತಿಳಿಯಪಡಿಸಿದ್ದಾರೆ. ಮತ್ತು ನಾವು ಹೇಗೆ ನಿರ್ದೋಷಿಗಳಾಗಿರ್ಬೇಕು ಅನ್ನೋದನ್ನ ಯೇಸು ಇಲ್ಲಿ ಹೇಳ್ಕೊಡೋದನ್ನ ನಾವು ಕಾಣ್ತೀವಿ ಪ್ರಿಯರೇ. ಸೊ ಹಾಗಿದ್ರೆ ಈಗ ನಾವು ನೋಡ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ 5ನೇ ಅಧ್ಯಾಯದ ಪ್ರಾರಂಭ ಭಾಗವನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಮುಖ್ಯವಾಗಿ 5ನೇ ಅಧ್ಯಾಯ 1ನೇ ವಚನವನ್ನು ನೋಡಿಕೊಳ್ಳೋಣ. ಇಲ್ಲಿಗೆ ಬರೆಯಲ್ಪಟ್ಟಿದೆ, ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಸೊ ಈ ದಿವಸ ನಾವು ಧ್ಯಾನ ಮಾಡ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ ಏನಂದ್ರೆ, ಯೇಸು ಆ ಗುಂಪನ್ನ ನೋಡಿ ಏನ್ ಮಾಡಿದ್ರಂತೆ, ಕಂಡು ಬೆಟ್ಟವನ್ನ ಏರಿ ಕೂತ್ಕೊಂಡ್ರಂತೆ. ಆಗ ತನ್ನ ಶಿಷ್ಯರು ಕೂಡ ಅವ್ರ ಜೊತೆ ಕೂತ್ಕೊಂಡ್ರಂತೆ. ಸೊ ಈಗ ನಾವು ನೋಡ್ಲಿಕ್ಕಿರುವಂಥ ವಿಷಯ, ಯೇಸು ಬೆಟ್ಟದ ಮೇಲೆ ಕುಳಿತುಕೊಂಡನು ಎಂಬಂತ ಒಂದು ಭಾಗವನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಯೇಸು ಯಾಕೆ ಬೆಟ್ಟದ ಮೇಲೆ ಕುಳಿತುಕೊಂಡ್ರು? ಈ ಬೆಟ್ಟಕ್ಕೂ ಮತ್ತು ಯೇಸು ಶಿಷ್ಯರಿಗೆ ಬೋಧಿಸುವಂತ ವಿಷಯಕ್ಕೂ ಏನೋ ಒಂದು ಸಂಬಂಧವಿದೆ. ಸೊ ಅದನ್ನ ನಾವು ಈ ದಿವಸ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ನಾವು ನೋಡುವುದಾದ್ರೆ ಆದಿಕಾಂಡದಿಂದಲೂ ಮತ್ತು ನಾವು ನೋಡಿದ್ರೆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ ಮತ್ತೆ ದೇವರು ತನ್ನ ಮುಖ್ಯವಾದ ತನ್ನ ಜನರನ್ನ, ತನ್ನ ಸ್ನೇಹಿತರನ್ನ, ತನ್ನ ಸೇವಕರನ್ನ, ತನ್ನ ಪ್ರವಾದಿಗಳನ್ನ ಆತ ಭೇಟಿ ಮಾಡ್ತಾ ಬಂದದ್ದೆಲ್ಲವೂ ಕೂಡ ಬೆಟ್ಟದಲ್ಲಿಯೇ, ಎತ್ತರವಾದ ಸ್ಥಳದಲ್ಲಿಯೇ. ಸೊ ನಾವು ನೋಡ್ತಾ ಬರ್ತೀವಿ. ಮುಖ್ಯವಾಗಿ ನಾವು ನೋಡೋದಾದ್ರೆ ಮೊದಲನೇದಾಗಿ ಯಾರನ್ನ ನೋಡ್ಬೋದು, ಮೋಶೆ ಪ್ರತಿ ಬಾರಿ ದೇವರನ್ನ ಭೇಟಿ ಮಾಡಿದಲ್ಲಿ ಬೆಟ್ಟದ ಮೇಲೆ. ಆತನು ಕುರಿಯನ್ನ ಕಾಯುವಂತ ಸಂದರ್ಭದಲ್ಲಿ ಆತನು ಬೆಟ್ಟದ ಮಧ್ಯದಲ್ಲಿ, ಅಲ್ಲಿ ಕಲ್ಲುಗಳ ಮಧ್ಯದಲ್ಲಿ ಅಲ್ಲೇನಾಯ್ತು, ಒಂದು ಪೊದೆ ಉರಿಯುವುದನ್ನ ಆತ ಕಂಡ. ಸೊ ದೇವರು ಭೇಟಿ ಮಾಡಿದ್ದು ಮೋಶೆನ ಬೆಟ್ಟದ ಮಧ್ಯದಲ್ಲಿಯೇ. ಆತನಿಗೆ ಸೇವೆಯನ್ನ ಕೊಟ್ಟು ನೇಮಿಸಿದ್ದು ಬೆಟ್ಟದಲ್ಲಿಯೇ. ಹಾಗೆ ದೇವರು ಮೋಶೆಗೆ 5 ಪುಸ್ತಕಗಳನ್ನು ಕೊಟ್ಟಿದ್ದು, ಬೋಧಿಸಿದ್ದು ಕೂಡ ಬೆಟ್ಟದ ಮೇಲೆಯೇ. ಆತನ ಹೀಗೆ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದು ಬೆಟ್ಟದಲ್ಲಿಯೇ. ಸಾಕಿದ್ರೆ ಪ್ರಿಯರೇ, ನಾವಿಲ್ಲಿ ನೋಡುವಂಥ ವಿಚಾರ, ಬೆಟ್ಟಕ್ಕೂ ಮತ್ತು ಬೋಧನೆಗೂ ಏನೋ ಒಂದು ಸಂಬಂಧವಿದೆ. ಸರಿ, ಹಾಗೆ ನಾವು ನೋಡುವಂಥ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಮೋಶೆಯ ನಂತರದಲ್ಲಿ ನಾವು ನೋಡ್ತೀವಿ, ಮೋಶೆಯ ನಂತರದಲ್ಲಿ ಬಂದಂತಹ ಯಾರು ಸಮುವೇಲನು ಕೂಡ ಬೆಟ್ಟದ ಮೇಲೆ ಆತ ದೇವಾರಾಧನೆ ಮಾಡ್ತಾ ಇದ್ದನು. ಆಗ ಸೌಲನು ಆತನನ್ನು ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಾನೆ. ಇಲ್ಲ, ದೇವದರ್ಶಿ ಬೆಟ್ಟದ ಮೇಲೆ ಆತ ಆರಾಧಿಸ್ತಾ ಇದ್ದಾನೆ, ದೇವರನ್ನ ಆರಾಧಿಸ್ತಾ ಇದ್ದಾನೆ, ಅಲ್ಲಿ ನೀವು ಆತನ ಭೇಟಿ ಮಾಡಬಹುದು, ಆತನ ಯಜ್ಞವನ್ನ ಸಮರ್ಪಿಸುವುದಕ್ಕಾಗಿ ಹೋಗಿದ್ದಾನೆ, ನೀವು ಅಲ್ಲಿ ಆತನ ಭೇಟಿ ಮಾಡ್ಬೋದು ಎಂಬುದಾಗಿ ಜನರು ಹೇಳೋದನ್ನ ನಾವು ಕಾಣ್ತೇವೆ. ಹಾಗೆ ನಂತರ ನಾವು ನೋಡ್ತಾ ಹೋದ್ರೆ ಅದಾದ ನಂತರ ಅಬ್ರಹಾಮನ್ನು ಕೂಡ ದೇವರು ಭೇಟಿ ಮಾಡಿದ್ದು ಎಲ್ಲಿ ಅಂದ್ರೆ
ಬೆಟ್ಟದ ಮೇಲೆ ದೊಡ್ಡ ಕಾರ್ಯ, ಒಂದು ಇಂಪಾರ್ಟೆಂಟ್ ಕಾರ್ಯ ನಡೆದಿದ್ದು ಮೋರಿಯ ಬೆಟ್ಟದ ಮೇಲೆ. ಮೋರಿಯ ಎಂಬ ಬೆಟ್ಟದ ಮೇಲೆ ದೇವರು ಹೇಳ್ತಾರೆ, ಅದನ್ನ ಭೇಟಿ ಮಾಡೋದಕ್ಕಾಗಿ ದೇವರು ಕರೀತಾರೆ. ಸೊ ಅಲ್ಲಿ ಇಸಾಕನನ್ನು ಅಬ್ರಾಮ ಕರ್ಕೊಂಡು ಹೋದಾಗ ಅಲ್ಲಿ ದೇವರು ಇಸಾಕನ ಪರವಾಗಿ ಅಲ್ಲಿ ಕುರಿಯನ್ನ ಒದಗಿಸಿಕೊಟ್ಟದನ್ನ ನಾವು ಕಾಣ್ತೀವಿ. ಇಲ್ಲಿಯೂ ಕೂಡ ಬೆಟ್ಟ. ಹಾಗೆ ದೇವರು ಮುಂದೆ ನಾವು ನೋಡ್ತಾ ಹೋದಾಗ ಅಲ್ಲಿ ಎಲಿಯನನ್ನ ಕರ್ಮೇಲ್ ಬೆಟ್ಟದಲ್ಲಿ ದೇವರು ಎಲಿಯನ ಮೂಲಕವಾಗಿ ದೊಡ್ಡ ಅದ್ಭುತವನ್ನು ಮಾಡ್ತಾರೆ. ಮತ್ತು ಬಾಳ್ ಪ್ರವಾದಿಗಳನ್ನ ಸೋಲಿಸ್ತಾರೆ, ಮತ್ತೆ ಎಲಿಯನನ್ನ ಗೆಲ್ಲಿಸ್ತಾರೆ. ಓರೆ ಬೆಟ್ಟದಲ್ಲಿ ಎಲಿಯನನ್ನ ಸಂಧಿಸ್ತಾರೆ. ಸೊ ಅದನ್ನ ನಾವು ಕಾಣ್ತೇವೆ. ಹಾಗೆಯೇ ಅದೇ ರೀತಿಯಲ್ಲಿಯೇ ಇಲ್ಲಿಯೂ ಕೂಡ ಏಸು ಬೆಟ್ಟದ ಮೇಲೆ ಹೋಗಿ ಕುಳಿತುಕೊಂಡ ಕೂಡಲೇ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಿಷ್ಯರು ಕೂಡ ಬಂದಿದ್ದಾರೆ. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೇವೆ, ಬೆಟ್ಟದ ಮೇಲೆ ಯೇಸು ಸ್ವಾಮಿ, ಮತ್ತಾಯ ಬರೆದ ಸುವಾರ್ತೆ ಐ ಥಿಂಕ್ 15ನೇ ಅಧ್ಯಾಯ ಅನ್ಸುತ್ತೆ, 15 ಅಥವಾ 17ನೇ ಅಧ್ಯಾಯದಲ್ಲಿ ಈಗ ಬರೆಯಲ್ಪಟ್ಟಿದೆ, ಪರ್ವತದ ಒಂದು ಪ್ರಕಾಶ ರೂಪವಾಗಿ ಮಾರ್ಪಟ್ಟದ್ದು. ಯೇಸು ಮಾರ್ಪಟ್ಟದ್ದು, ಪ್ರಕಾಶ ರೂಪವಾಗಿ ಮಾರ್ಪಟ್ಟದ್ದು ಎಲ್ಲಿಂದ್ರೆ ಬೆಟ್ಟದ ಮೇಲೆ. ಯೇಸು ಮೋಶೆಯನ್ನು ಎಲಿಯನನ್ನ ಭೇಟಿ ಮಾಡಿದ ಎಲ್ಲಿಂದ್ರೆ ಬೆಟ್ಟದ ಮೇಲೆಯೇ. ಯೇಸು ಶಿಲುಬೆಯಲ್ಲಿ ಕೊಲ್ಲಲ್ಪಟ್ಟಿದ್ದು ಎಲ್ಲಿಂದ್ರೆ ಬೆಟ್ಟದ ಮೇಲೆಯೇ. ಹಾಗಿದ್ರೆ ಬೆಟ್ಟದ ಮೇಲೆ ಏನೋ ಒಂದು ವಿಷಯವದೆ. ಹಾಗಿದ್ರೆ ಈ ಬೆಟ್ಟದ ಮೇಲೆ ಕುಳಿತುಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಈ ಬೆಟ್ಟ ಏನ ಸೂಚಿಸ್ತದೆ ಅಂತ ಹೇಳಿದ್ರೆ ಒಂದು ಉನ್ನತವಾದ ಸ್ಥಳ, ಎಲ್ಲರೂ ಕೂಡ ನೋಡಲಿಕ್ಕಾಗುವಂತ ಒಂದು ಸ್ಥಳ, ಎಲ್ಲದಕ್ಕಿಂತಲೂ ಎತ್ತರವಾದಂತ ಒಂದು ಸ್ಥಳ. ಹಾಗಿದ್ರೆ ಯೇಸು ಸ್ವಾಮಿ ಮತ್ತು ಪರಲೋಕವು ಕೂಡ ಇದನ್ನೇ ಬಯಸ್ತದೆ. ಎಲ್ಲದಕ್ಕಿಂತ ಎತ್ತರವಾದ ಸ್ಥಳದಲ್ಲಿ ದೇವರ ವಾಕ್ಯ ಇರಬೇಕು. ದೇವರು ಅಲ್ಲಿ ಕೆಲವ್ರನ್ನ ಮೀಟ್ ಮಾಡ್ಬೇಕಂತ ಹೇಳಿ ಬಯಸ್ತಾರೆ. ನಾವು ನೋಡೋದಾದ್ರೆ ಬೆಟ್ಟದ ಮೇಲಿರುವಂಥದ್ದು ಯಾರು ಕೂಡ ಮರೆ ಮಾಡಕ್ಕಾಗೋದಿಲ್ಲ. ಬೆಟ್ಟದ ಮೇಲಿರೋದು ಎದ್ದು ಕಾಣಿಸ್ತದೆ. ಬೆಟ್ಟದ ಮೇಲಿರ್ತಕ್ಕಂಥ ಊರಿನೋಪಾದಿಯಲ್ಲಿ ಊರು ಆಗ ನಾವ್ ಇರ್ಬೇಕಂತ ಹೇಳಿ ದೇವರು ಬಯಸ್ತಾರೆ. ದೀಪ ಸ್ತಂಭದ ಮೇಲಿರ್ತಕ್ಕಂಥ ದೀಪದಂತೆ ನಾವ್ ಇರ್ಬೇಕಂತ ಹೇಳಿ ದೇವರು ಬಯಸ್ತಾರೆ. ಸೊ ಯೇಸು ಕೂಡ ಅದೇ ರೀತಿಯಲ್ಲಿ ಇದ್ದನು. ಸೊ ನಮ್ಮನ್ನು ಕೂಡ ಹಾಗೆಯೇ ಇರ್ಬೇಕಂತ ಹೇಳಿ ಆತನು ಬಯಸ್ತಾನೆ. ಸೊ ಈಗ ಸಭೆಗೆ ದೇವರು ಕೊಡುವಂತ ಒಂದು ಪ್ರಕಟಣೆ, ಈ ವಾಕ್ಯದ ಮೂಲಕವಾಗಿ ನನಗೆ ದೇವರು ಕೊಟ್ಟ ಒಂದು ಪ್ರಕಟಣೆ ಅಂದ್ರೆ, ಯೇಸು ಬೆಟ್ಟದ ಮೇಲೆ ಶಿಷ್ಯರ ಸಂಗಡ ಮಾತಾಡಿದ ಹಾಗೆಯೇ ಈ ದಿವಸವೂ ಕೂಡ ಅನೇಕ ಬೆಟ್ಟಗಳಿದೆ, ಉನ್ನತವಾದ ಸ್ಥಳಗಳಿದೆ. ಸೊ ಆ ಸ್ಥಳಗಳಲ್ಲಿ ಯೇಸು ಮಾತಾಡಬೇಕೆಂದು ಬಯಸ್ತಾರೆ. ಹೇಗೆ ಶಿಷ್ಯರ ಸಂಗಡ ಮಾತಾಡಿದ್ರೋ ಹಾಗೆಯೇ ಯೇಸು ಸ್ವಾಮಿ ಈ ದಿವಸವೂ ಕೂಡ ಅನೇಕರ ಸಂಗಡ ಮಾತಾಡಬೇಕೆಂದಿದ್ದಾರೆ. ಉನ್ನತವಾದ ಕೆಲವು ಬೆಟ್ಟಗಳು ಅಂತ ನಾವು ಹೇಳುವಾಗ, ಕುಟುಂಬ ಒಂದು ದೊಡ್ಡ ಬೆಟ್ಟವಾಗಿದೆ, ಧರ್ಮ ಒಂದು ದೊಡ್ಡ ಬೆಟ್ಟವಾಗಿದೆ, ಮಾಧ್ಯಮ ಒಂದು ದೊಡ್ಡ ಬೆಟ್ಟವಾಗಿದೆ, ಬಿಸ್ನೆಸ್ ಒಂದು ದೊಡ್ಡ ಬೆಟ್ಟವಾಗಿದೆ, ಮನೋರಂಜನೆ ಒಂದು ದೊಡ್ಡ ಬೆಟ್ಟವಾಗಿದೆ, ವಿದ್ಯಾಭ್ಯಾಸ ಎಂಬುದು ದೊಡ್ಡ ಬೆಟ್ಟವಾಗಿದೆ, ಸರ್ಕಾರ ಎಂಬುದು ದೊಡ್ಡ ಬೆಟ್ಟವಾಗಿದೆ. ಸೊ ಈ ಭಾಗಗಳಲ್ಲಿ ದೇವರು ಇದ್ದು ಅಲ್ಲಿ ತನ್ನ ವಾಕ್ಯಗಳನ್ನ ಮಾತಾಡಬೇಕೆಂದು ಬಯಸ್ತಾನೆ. ನಾವು ನಮ್ಮ ಮಕ್ಕಳು ಓದುವಂತಹ ವಿದ್ಯಾಭ್ಯಾಸದ ಪುಸ್ತಕದಲ್ಲಿ ದೇವರ ವಾಕ್ಯ ಇರಬೇಕಂತ ದೇವರು ಬಯಸ್ತಾರೆ. ಅಲ್ಲಿ ದೇವರ ವಾಕ್ಯಗಳು ಬೋಧಿಸಲ್ಪಡಬೇಕು. ಬಿಸ್ನೆಸ್ ನಲ್ಲಿ ದೇವರ ವಾಕ್ಯ ಇರಬೇಕು, ದೇವರ ಉದ್ದೇಶಗಳಿರ್ಬೇಕು, ದೇವರ ಆ ಒಂದು ನಿಯಮಗಳು ಅಲ್ಲಿರುವಂಥದ್ದನ್ನ ದೇವರು ಬಯಸ್ತಾರೆ. ಯಾಕಂದ್ರೆ ಅಲ್ಲಿ ದೇವರ ನಾಮ ಮಹಿಮೆ ಹೊಂದಬೇಕಾಗಿದೆ. ಬಿಸ್ನೆಸ್ ಅನ್ನ ಕರ್ತನ ಚಿತ್ತದ ಪ್ರಕಾರ ಮಾಡುವುದಾದ್ರೆ ನಮ್ಮ ದೇಶದಲ್ಲಿ ಉಜ್ಜೀವನ, ಎಜುಕೇಶನ್ ದೇವರ ಚಿತ್ತದ ಪ್ರಕಾರ ಇರುವುದಾದ್ರೆ ನಮ್ಮ ದೇಶದಲ್ಲಿ ಉಜ್ಜೀವನ. ಸೊ ಇದನ್ನ ದೊಡ್ಡ ಮಟ್ಟದಲ್ಲಿ ನಾವು ಕಾಣ್ಬೇಕಂತ ಹೇಳಿದ್ರೆ ನಾವು ದೊಡ್ಡ ಮಟ್ಟದಲ್ಲಿಯೇ ಕಾರ್ಯನಿರ್ವಹಿಸಬೇಕಾಗುತ್ತೆ. ಸೊ ಹಾಗಿದ್ರೆ ಈ ದೊಡ್ಡ ಮಟ್ಟದ ಕಾರ್ಯನಿರ್ವಹಿಸ್ಬೇಕಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಜೀವಿತದಲ್ಲಿ ನಾವು ಆ ದರ್ಶನದಿಂದ ಮುಂದೆ ಓಡಬೇಕಾಗಿದೆ. ಎಲ್ಲರೂ ನಾವೇನಾಗಿದ್ದೀವಿ ಅಂತ ಹೇಳಿದ್ರೆ ಬೆಳಕಾಗಿರ್ಬೇಕು. ಎಲ್ಲಿ ಬೆಳಕಾಗಿರ್ಬೇಕು? ಒಂದು ಸಭೆ ಒಳಗಡೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಾವು ಬೆಳಕಾಗಿರ್ಲಿಕ್ಕೆ ಇಷ್ಟಪಡ್ತೀವಿ. ಸೊ ಹೊರಗೆ ಲೋಕದವರಿಗೆ ನಾವು ಬೆಳಕಾಗ್ಬೇಕಂತ ಹೇಳಿ ಯಾವತ್ತೂ ಕೂಡ ನಾವು ಯೋಚಿಸ್ಲಿಲ್ಲ. ಸೊ ಯೇಸು ಬೆಟ್ಟದ ಮೇಲೆ ಕುಳಿತುಕೊಂಡು ಮಾತಾಡ್ತಿದ್ದಾರೆ. ಕಾರಣ ಇದೇನಾಗ್ಬೇಕಂತ ಹೇಳಿದ್ರೆ ಪ್ರಖ್ಯಾತಿ ಹೊಂದಬೇಕು, ಎಲ್ಲಾರ್ಗೂ ತಿಳಿಸಲ್ಪಡಬೇಕು, ಎಲ್ಲಾರ್ಗೂ ಗೊತ್ತಾಗ್ಬೇಕು. ಸೊ ಕಾರಣ ಪರಲೋಕ ರಾಜ್ಯದ ವಿಚಾರಗಳು ಎಲ್ಲರಿಗೂ ತಿಳಿಸಲ್ಪಡಬೇಕು, ಎಲ್ಲರೂ ಇದನ್ನು ತಿಳ್ಕೊಳ್ಬೇಕು. ಸೊ ಆಗ ಮಾತ್ರ ಉಜ್ಜೀವನ ಬರ್ತದೆ. ಹಾಗಿದ್ರೆ ಇಲ್ಲಿ ಗಮನಿಸ್ರಿ, ಬೆಟ್ಟದ ಮೇಲೆ ನಾವು ಹೋಗ್ಬೇಕಂದ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪರ್ಸನಲ್ ಆಗಿ ಹೆಂಗಂತ ಹೇಳ್ತಾರೆ, ವೈಯಕ್ತಿಕವಾಗಿ ದೊಡ್ಡ ಪರಿಶ್ರಮವನ್ನು ಹಾಕ್ಬೇಕಾಗಿದೆ. ಪರಿಶ್ರಮ ಇಲ್ಲದೆ ನಾವು ಯಾರು ಕೂಡ ಉನ್ನತಕ್ಕೆ ಏರ್ಲಿಕ್ಕೆ ಆಗೋದಿಲ್ಲ. ದೇವರ ಮಾತಿನ ಪ್ರಕಾರ ನಾವು ನಡೆಯದೆ ಹೋದ್ರೆ ನಾವು ಬೆಟ್ಟಕ್ಕೆ ಏರ್ಲಿಕ್ಕೆ ಆಗೋದಿಲ್ಲ. ಅಬ್ರಾಮ ದೇವರ ಮಾತನ್ನ ಕೇಳಿದ್ರಿಂದ ಬೆಟ್ಟವನ್ನ ಏರಿದ. ಮೋಶೆ ದೇವರ ಮಾತನ್ನ ಕೇಳಿದ್ರಿಂದ ಅದು ಬೆಟ್ಟವನ್ನ ಏರಿದ. ಸಮುವೇಲ ದೇವರ ಮಾತುಗಳನ್ನ ಕೇಳಿ ವಿಧೇಯನಾಗ್ತಾ ಇದ್ದಿದ್ದರಿಂದ ಆತ ಬೆಟ್ಟದ ಮೇಲಿದ್ದ.
ಹಾಗೆ ಎಲಿಯ ದೇವರ ಮಾತುಗಳನ್ನ ಕೇಳ್ತಾ ಇದ್ದದ್ರಿಂದ ಆತ ಬೆಟ್ಟದ ಮೇಲಿದ್ದ. ಯೇಸು ಯಾವಾಗ್ಲೂ ಕೂಡ ದೇವರ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಬೆಟ್ಟದ ಮೇಲೆ ಇರೋದನ್ನ ನಾವು ಕಾಣ್ತೀವಿ. ಬೆಟ್ಟದ ಮೇಲೆ ಆತ ಹೋದ ಅಂತ ಎಂಬುದಕ್ಕೆ ಕೇಳ್ತೀವಿ. ಪ್ರಾರ್ಥಿಸುವುದಕ್ಕಾಗಿ ಹೋದ, ಪ್ರತಿ ದಿವಸ ದೇವರ ಸಂಗಡ ಮಾತಾಡುವುದಕ್ಕಾಗಿ ಹೋದ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಸೊ ಹಾಗಿದ್ರೆ ಇವರೆಲ್ಲರೂ ಕೂಡ ಕರ್ತನಿಗೆ ವಿಧೇಯವಾದವರೇ, ಇವರೆಲ್ಲರೂ ಕೂಡ ಕರ್ತನ ಮಾತನ್ನ ಕೇಳುತ್ತಿದ್ದವರು. ಹಾಗಿದ್ರೆ ವೈಯಕ್ತಿಕವಾಗಿ ನಾವು ಬೆಟ್ಟದ ಮೇಲಿದ್ದು ಪ್ರಜ್ವಲಿಸಬೇಕಂದ್ರೆ, ಬೆಟ್ಟದ ಮೇಲಿರತಕ್ಕಂಥ ದೀಪದ ಉಪಾಧಿಯಲ್ಲಿ, ಬೆಟ್ಟದ ಮೇಲಿರತಕ್ಕಂಥ ಊರಿನ ಉಪಾಧಿಯಲ್ಲಿ ನಾವು ಇರಬೇಕಂದ್ರೆ ಕರ್ತನಿಗೆ ನಾವು ವಿಧೇಯರಾಗಬೇಕಾಗಿದೆ. ಕರ್ತನಿಗೆ ನಾವು ವಿಧೇಯರಾಗುವುದಾದ್ರೆ ನಾವು ಅಲ್ಲಿ ಇರ್ತೇವೆ. ಅಲ್ಲಿದ್ರೆ ದೊಡ್ಡ ಉಜ್ಜೀವನ ಸಾಧ್ಯ, ಖಂಡಿತ ದೊಡ್ಡ ಉಜ್ಜೀವನ ಸಾಧ್ಯ. ದೇವರು ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವಾಗ ಅಪೋಸ್ತಲನಾದ ಯೋಹಾನನಿಗೆ ದೇವರು ಹೇಳ್ತಾರೆ, ಈ ದೀಪಸ್ತಂಭದ ಇರತಕ್ಕಂಥ ದೀಪವನ್ನ ತೆಗೆದು ಬಿಡುವೆನು. ಯಾರು ತಿರುಗಿಕೊಳ್ಳುವುದಿಲ್ಲವೋ, ಯಾರು ಪಶ್ಚಾತ್ತಾಪ ಪಡುವುದಿಲ್ಲವೋ ಅವರನ್ನ ಈ ದೀಪಸ್ತಂಭದಿಂದ ನಾನು ತೆಗೆದು ಬಿಡುವೆನು ಅಂತ ಹೇಳ್ತಾರೆ. ಸೊ ದೀಪಸ್ತಂಭದಿಂದ ದೀಪ ತೆಗೆಯಲ್ಪಟ್ರೆ ಹೇಗಿರ್ತದೆ? ಅಲ್ಲಿ ಬೆಳಕು ಕೊಡ್ಲಿಕ್ಕೆ ಆಗೋದಿಲ್ಲ. ದೀಪ ಯಾವಾಗ್ಲೂ ದೀಪಸ್ತಂಭದಲ್ಲಿ ಇರಬೇಕಾಗಿದೆ. ಸೊ ನಮ್ಮ 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 ಸಭೆಗಳಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ ಮುಖ್ಯವಾದ ಬೆಳಕನ್ನು ಕೊಡುವಂತ ದೀಪಸ್ತಂಭಗಳಿವೆ. ಮಾಧ್ಯಮ ದೊಡ್ಡದಾಗಿ ಪರಿಣಾಮ ಬೀರ್ತಕ್ಕಂಥದ್ದು. ಜನಗಳೆಲ್ಲ ಕೂಡ ಈಗ ಮಾಧ್ಯಮವನ್ನ ಎಂತ ಹೇಳ್ತಾರೆ, ಮೀಡಿಯಾನ ಫಾಲೋ ಮಾಡ್ತಿದ್ದಾರೆ. ಇವತ್ತು ಮೀಡಿಯಾ ತಪ್ಪಾಗಿರೋದ್ರಿಂದಲೇ ಜನಗಳು ತಪ್ಪಾದ ಮಾರ್ಗವನ್ನು ಹಿಡಿದಿದ್ದಾರೆ. ಮೀಡಿಯಾ ಅಷ್ಟೂ ದೊಡ್ಡ ಪರಿಣಾಮವನ್ನ ಜನಗಳ ಮೇಲೆ, ಮನುಷ್ಯರ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ. ಅದಕ್ಕೆ ದೇವರ ಬೆಟ್ಟದ ಮೇಲೆ ಯೇಸು ಇರಬೇಕು, ಬೆಟ್ಟದ ಮೇಲೆ ಆತನ ಬೋಧನೆಗಳಿರಬೇಕು, ಬೆಟ್ಟದ ಮೇಲೆ ಆತನ ಮಾತುಗಳಿರಬೇಕು. ಅದನ್ನ ಆತನು ಬಯಸುವವನಾಗಿದ್ದಾನೆ. ಅದನ್ನ ನಾವು ಮಾಡುವವರಾಗಬೇಕಂದ್ರೆ ನಾವು ವೈಯಕ್ತಿಕವಾಗಿ ಶ್ರಮಿಸಬೇಕು. ವೈಯಕ್ತಿಕವಾಗಿ ಆತನ ಸಮ್ಮುಖದಲ್ಲಿ ಕುಳಿತು ನಾವು ಆತನ ಸ್ವರವನ್ನು ಕೇಳಬೇಕು. ನಾವೇನ್ ಮಾಡಬೇಕು ಎಂಬುದಾಗಿ ನಾವು ಕೇಳಬೇಕು. ಮತ್ತು ನಮ್ಮ ಮಕ್ಕಳಿಗೆ ಅಲ್ಲಿಗೆ ಹೋಗುವಂತ ದರ್ಶನ ನಾವು ಹಂಚಬೇಕು. ನಮ್ಮ ಸಭೆಗಳಲ್ಲಿ ಆ ದರ್ಶನವನ್ನು ಹಂಚಬೇಕು. ಮಕ್ಕಳು ಅಂತ ಹೇಳಿದ ಕೂಡಲೇ ನಾವು ಯೋಚನೆ ಮಾಡ್ತೀವಿ, ಫಸ್ಟ್ ಆ ಮಕ್ಕಳಿಗೆ ಅವನು ಓದ್ತಾನೋ ಇಲ್ವೋ, ಒಟ್ಟಾರೆ ಅವನ ಒಬ್ಬನ ಸೇವಕನಾಗಿ ಮಾಡಿಬಿಡೋಣ ಅನ್ನೋಂಥ ಆಲೋಚನೆಯಲ್ಲಿ ಇದ್ಬಿಡ್ತೀವಿ. ಇಲ್ಲ. ಸೊ ಕರ್ತನ ಉದ್ದೇಶ ದೊಡ್ಡದು. ದಾನಿಯೇಲನಂತೆ ಆತ ಆ ಒಂದು ದೇಶದಲ್ಲಿ ದೊಡ್ಡ ಉನ್ನತವಾದ ಸ್ಥಳದಲ್ಲಿರ್ಬೇಕು, ಉನ್ನತವಾದ ದರ್ಜೆಯಲ್ಲಿರ್ಬೇಕಂತ ಹೇಳಿ ದೇವರು ಬಯಸ್ತಾರೆ. ಸೊ ಅಲ್ಲಿರೋದಾದ್ರೆ ದೊಡ್ಡ ವ್ಯತ್ಯಾಸ, ದೊಡ್ಡ ಮಾರ್ಪಡುವಿಕೆಯನ್ನು ತರಲಿಕ್ಕೆ ಸಾಧ್ಯ. ಒಬ್ಬ ಅಧಿಕಾರಿ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯ. ಸೊ ನಮ್ಮ ದೇಶದಲ್ಲಿ ಉಜ್ಜೀವನ ಬರ್ತಿಲ್ಲ, ನಮ್ಮ ಭಾರತ ದೇಶದಲ್ಲಿ ಉಜ್ಜೀವನ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ದೇಶದ ಸರ್ಕಾರದಲ್ಲಿ, ಮಾಧ್ಯಮದಲ್ಲಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಮುಖ್ಯವಾದಂತಹ ಬಿಸ್ನೆಸ್ನಲ್ಲಿ ದೇವಜನರಿಲ್ಲ. ಎಜುಕೇಶನ್ ಮಿನಿಸ್ಟರ್ಸ್ ಆಗಿ ದೇವಜನರು ಬರಲಿಲ್ಲ. ಸರ್ಕಾರದಲ್ಲಿ ಇಲ್ಲ, ಎಜುಕೇಶನ್ ಮೌಂಟನ್ ನಲ್ಲಿ ಇಲ್ಲ, ಮಾಧ್ಯಮದ ಮೌಂಟನ್ ನಲ್ಲಿ ಇಲ್ಲ, ಕುಟುಂಬದ ಬೆಟ್ಟದಲ್ಲಿ ಇಲ್ಲ. ಸೊ ಹಾಗಿದ್ರೆ ಪ್ರಿಯರೇ, ಈ ಬೆಟ್ಟವನ್ನು ಏರಬೇಕಾಗಿದೆ. ಯೇಸು ಬೆಟ್ಟವನ್ನು ಏರಿ ಕೂತುಕೊಂಡಿದ್ದಾನೆ. ನಾವು ಆತನೊಂದಿಗೆ ಏರಿ ಕೂತುಕೊಳ್ಳೋಣವಾ? ಶಿಷ್ಯರಂತೆ ಆತನೊಂದಿಗೆ ಕೂತುಕೊಳ್ಳೋಣವಾ? ಈ ಬೆಟ್ಟದಿಂದ ನಾವು ಪ್ರಸಂಗವನ್ನು ಹೊಂದಿಕೊಳ್ಳೋಣವಾ? ಆತನ ಮಾತುಗಳನ್ನ ಹೊಂದಿಕೊಳ್ಳೋಣವಾ? ಸೊ ನಾವು ಪ್ರಾರ್ಥನೆ ಮಾಡೋಣವಾ ಈ ಸಮಯದಲ್ಲಿ. ಕರ್ತನೆ, ನಿನಗೆ ಸ್ತೋತ್ರ ಯೇಸಪ್ಪ. ಸ್ವಾಮಿ, ನಿಂಗೆ ವಂದನೆ ಸಲ್ಲಿಸ್ತೇವೆ. ಕರ್ತನೆ, ಉಜ್ಜೀವನ ಬರಬೇಕಾದ್ರೆ ನೀವೇಗೆ ಬೆಟ್ಟವನ್ನು ಏರಿ ಕೂತುಕೊಂಡ್ರೋ, ಕರ್ತನೆ, ಏರಿ ಕೂತುಕೊಂಡು ನಿನ್ನ ಶಿಷ್ಯರು ನಿನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರಲ್ಲಪ್ಪ. ಕರ್ತನೆ, ಈ ಪರ್ವತದ ಪ್ರಸಂಗ ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾದಂತಹ ಪ್ರಸಂಗವಾಗಿದೆಯಲ್ಲ ಕರ್ತನೆ. ಸ್ವಾಮಿ, ನಾವು ನಿಂಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಕರ್ತನೆ, ಈ ಪ್ರಸಂಗದ ಮೂಲಕ ನಮ್ಮೊಂದಿಗೆ ಮಾತನಾಡ್ರಿ, ಪ್ರತಿ ವಚನಗಳ ಮೂಲಕ ನಮ್ಮ ಸಂಗಡ ಮಾತಾಡ್ರಿ ಸ್ವಾಮಿ. ಕರ್ತನೆ, ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ವಿಶೇಷವಾಗಿ ನೀವು ಹೇಗೆ ಹತ್ತು ಕೂತ್ಕೊಂಡಿದ್ದೀರೋ ಹಾಗೆ ನಾವು ನಿನ್ನ ಹಿಂದೆ ಬಂದು ಕುಳಿತುಕೊಳ್ಳುವುದಕ್ಕೆ, ನಿನ್ನ ಮಾತುಗಳನ್ನ ಕೇಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡ್ರಿ. ಮೋಶೆ ಕೇಳಿಸಿಕೊಂಡ ಹಾಗೆ, ಅಬ್ರಹಾಮ ಕೇಳಿಸಿಕೊಂಡ ಹಾಗೆ, ಕರ್ತನೆ ಸಮುವೇಲನು ಕೇಳಿಸಿಕೊಂಡ ಹಾಗೆ, ಕರ್ತನೆ ದಾವೀದನು ಕೇಳಿಸಿಕೊಂಡ ಹಾಗೆ, ಕರ್ತನೆ ಸೌಲನು ಕೇಳಿಸಿಕೊಂಡ ಹಾಗೆ, ಸ್ವಾಮಿ ನೀವೂ ಸಹ ಏಸಪ್ಪ ಕರ್ತನೆ ತಂದೆಯಿಂದ ಹೋಗಿ ಕೇಳಿಸಿಕೊಂಡ ಹಾಗೆ, ಶಿಲುಬೆಯಲ್ಲಿ ಕರ್ತನೆ ಆ ಒಂದು ಚಿಯೋನ್ ಬೆಟ್ಟದ ಮೇಲೆ, ಆ ಒಂದು ಗೊಲ್ಗೊಥಾ ಬೆಟ್ಟದ ಮೇಲೆ ನೀವು ಹೇಗೆ ಬಲಿಯಾದ್ರೋ ಕರ್ತನೆ, ಅಲ್ಲಿಂದ ದೊಡ್ಡ ವ್ಯತ್ಯಾಸ ಉಂಟಾಯ್ತಲ್ಲಪ್ಪ ಕರ್ತನೆ. ಹಾಗೆ ನಿನ್ನ ಕಾರ್ಯಗಳು, ಪರಲೋಕ ರಾಜ್ಯದ ಕಾರ್ಯಗಳು ಬೆಟ್ಟಗಳ ಮೇಲೆ ನಡೆಯಲ್ಪಡಬೇಕು, ಉನ್ನತವಾದ ಸ್ಥಳಗಳಲ್ಲಿ ನಡೆಯಲ್ಪಡಬೇಕು. ನಮ್ಮ ದೇಶದ ಮುಖ್ಯವಾದಂಥ ಭಾಗಗಳಲ್ಲಿ, ಅಧಿಕಾರಸ್ಥವಾದಂಥ ಆ ಒಂದು
ಅಥೋರೈಸ್ಡ್ ಆಗಿರ್ತಕ್ಕಂಥ ಆ ಒಂದು ಕರ್ತನೆಯ ಭಾಗಗಳಿಂದ ನಡೆಯಲ್ಪಡಬೇಕಪ್ಪ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಅಂಥವ್ರನ್ನ ಎಬ್ಬಿಸಪ್ಪ. ದಾನಿಯೇಲನಂಥ ಜನಗಳನ್ನ ಎಬ್ಬಿಸಪ್ಪ. ಕರ್ತನೆ ಅಪ್ಪ, ಸಮೂಹನಂಥ ಜನಗಳನ್ನ ಎಬ್ಬಿಸಪ್ಪ ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮನ್ನಂಥವ್ರನ್ನಾಗಿ ಎಬ್ಬಿಸು ಕರ್ತನೆ ಅಪ್ಪ. ಪರಿಣಾಮಕಾರಿಯಾದ ಜೀವಿತವನ್ನು ಜೀವಿಸುವಂಥ ವ್ಯಕ್ತಿಗಳನ್ನಾಗಿ ನಮ್ಮನ್ನು ಎಬ್ಬಿಸು ಕರ್ತನೆ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಸಕಲ ಘನತೆ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪ್ರೀತಿಯ ತಂದೆಯ ದೇವರೇ. ಆಮೆನ್, ಆಮೆನ್. ಕರ್ತ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಿಯರೇ. ದಯವಿಟ್ಟು ಈ ಒಂದು ವಿಡಿಯೋನ ಪ್ರಾರ್ಥನೆ ಪೂರ್ವಕವಾಗಿ ಕೇಳಿಸ್ಕೊಳ್ರಿ ಮತ್ತು ನಿಮ್ಮ ಸಹೋದರ ಸಹೋದರರಿಗೆ ಇದನ್ನು ಶೇರ್ ಮಾಡಿರಿ. ಕರ್ತನ ಇದರ ಮೂಲಕವಾಗಿ ಎಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು.